ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಿಮ್ಮಾಪುರದಲ್ಲಿ ಕಡಲೆ ಬಿತ್ತನೆ ಬೀಜ ವಿತರಿಸಿದ್ರು. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕಡಲೆ ಬಿತ್ತನೆ ಬೀಜ ವಿತರಣೆ. ರೋಣ ತಾಲೂಕಿನ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಮಿಥುನ್ ಜಿ ಪಾಟೀಲ್ ಇವರು ರೈತರಿಗೆ ಕಡಲೆ ಬಿತ್ತನೆ ಬೀಜವನ್ನು ವಿತರಿಸಿ ಮಾತನಾಡಿದರು. ಈ ವೇಳೆಯಲ್ಲಿ ರೈತರಿಗೆ ಹಿಂಗಾರು ಹಂಗಾಮಿನಲ್ಲಿ ಕಡಲೆ ಬಿತ್ತನೆ ಬೀಜ, ಜೋಳದ ಬೀಜ ಸೇರಿ ಇತರೆ ಬಿತ್ತನೆ ಬೀಜವನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಬೀಜವನ್ನು ಕೊಡಬೇಕು. ಕಳಪೆ ಬೀಜ ಕಂಡು ಬಂದರೆ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಡುವುದಾಗಿ ಮಿಥುನ್ ಪಾಟೀಲ್ ಇವರು ಕಡಲೆ ಬೀಜ ವಿತರಿಸಿ ಅಧಿಕಾರಿಗಳಿಗೆ ಎಚ್ಚರಿಸಿದ್ದಾರೆ. ನೀವೆಲ್ಲರೂ ಉಪಯೋಗ ಮಾಡಿಕೊಡ್ರಿ. ಇನ್ನೇನೇನೋ ಸವಲತ್ತುಗಳು ಇವತ್ತೆಲ್ಲ ಕೃಷಿ ಇಲಾಖೆಯಿಂದ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಈಗಾಗಲೇ ಹೇಳಿದ್ರಲ್ಲ. ಪೂಜಾ ಇದರಲ್ಲಿ ಕೊಡ್ತಕ್ಕಂಥದ್ದು, ನೀರು ತಡೆಗಟ್ಟೆ ಮಾಡ್ತಕ್ಕಂಥದ್ದು ಇವೆಲ್ಲ. ಅದಕ್ಕೆ ಏನೇ ಬಂದರೂ ಕೂಡ ಅವನ್ನ ಮುಚ್ಚುವನ್ನು ಕೊಟ್ಟು ಯಾರ್ಯಾರಿಗೆ ರೈತರಿಗೆ ಏನೇನು ಅನುಕೂಲ ಆಗಬೇಕಾದ್ರೆ ಅವನ್ನ ಕಾರ್ಯಕ್ರಮಗಳನ್ನು ತಾವೆಲ್ಲ ಉಪಯೋಗ ಮಾಡ್ಕೋರಿ ಅಂಥದ್ದು ಇವತ್ತೆಲ್ಲ ನಿಮ್ಗೆ ಹೇಳಿ. ಅದಕ್ಕೆ ಭಾಳ ಸಂತೋಷದಿಂದ ನಾನು ನಿನ್ನೆ ನಮಗೆಲ್ಲ ಬಂದು ಕೇಳಿದರು. ಎಲ್ಲ ಹಿರಿಯರೆಲ್ಲರೂ ಕೇಳಿದಾಗ ನನಗೂ ಬಿಡುವಿದ್ದಿಲ್ಲ. ಯಾಕಂತಂದರೆ ಅದು ಒಂದು ದಸರಾ ದರ್ಬಾರ್ದು ನಮ್ಮ ಅಬ್ಬಿಗಿರಿಯಲ್ಲಿ ಈಗಾಗಲೇ ದಸರಾ ದರ್ಬಾರ್ ಕಾರ್ಯಕ್ರಮ 3ನೇ ತಾರೀಕಿನಿಂದ ನಡೀತಾ ಇದೆ. ಅದರಲ್ಲಿ ಒಂದು ಕಮಿಟಿಯಲ್ಲಿ ನಮ್ಮನ್ನು ಹಾಕಿದ್ದಕ್ಕೆ ಅದರಲ್ಲಿ ಒಂದು ಇದಿದ್ದು ಕೆಲಸ ಕಾರ್ಯಕ್ರಮ ಇದ್ದಿದ್ದು. ಆದರೂ ಕೂಡ ಅದು ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಒಂದು ಮನೋಭಾವ ಅಥವಾ ಒಂದು ಧೋರಣೆಯನ್ನು ನೋಡಿದಾಗ ನಾನು ಕೂಡ ಕಳೆದ ಒಂದು 4 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನನಗೆ ಒಂದು ಗಟ್ಟಿಗೆ ರೂಪಗಳು 30 ಹಳ್ಳಿಗಳು ಬರ್ತವೆ. 30 ಹಳ್ಳಿಗಳು ಕೂಡ ನಾನು ಒಂದೇ ಥರನಾಗಿ ಕೆಲಸ ಮಾಡಿದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳ್ಬೇಕಂದ್ರೆ ತಿಮ್ಮಾಪುರ ಗ್ರಾಮವನ್ನು ನಾನು ನನ್ನ ಗ್ರಾಮವನ್ನು ಕೂಡ ಯಾವುದೇ ಹಂತದಲ್ಲೂ ಕೂಡ ನಾನು ಅದು ಕೆಲಸ ಒಂದು ಮಟ್ಟಿಗೆ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಸಕಾರಾತ್ಮಕವಾಗಿ ಅವ್ರಿಗೆ ಪ್ರತಿಕ್ರಿಯಿಸಿ ಮಾಡ್ಕೊಳ್ಳೋದು ವರ್ಷದಲ್ಲಿ ಅಥವಾ ಹಿಂದಿನ ಒಂದು ವರ್ಷದಲ್ಲಿ ನಾವು ಬಿತ್ತನೆ ಬೇಕಂತ ವಿಷಯ ಬಂದಾಗ ವಿತರಣೆ ಕಾರ್ಯಕ್ರಮಕ್ಕೆ ಮುಂದೆ ನಾವು ಕಳೆದ ಒಂದು ಕಾಲದಲ್ಲಿ ಆಗಿರೋದ್ರಿಂದ ಅನ್ನಪೂರ್ಣ ನಾವು ವಿತರಣೆ ಮಾಡಿದ್ದೀವಿ. ಬ್ಯಾಂಕಿನ ವತಿಯಿಂದ ಪ್ರಮಾಣ ಕೊಡ್ತಾ ಇದ್ದ ವಿತರಣೆ ಕಾರ್ಯಕ್ರಮ ಆಗಿರಲಿಲ್ಲ. ಅವನ್ನ ನಾವು ಲಕ್ಕುಂಡಿಗೆ ತಿಮ್ಮಾಪುರ ಆಯಿತು, ವರ್ಲಾಪುರ ಆಯಿತು ನಾವು. ಈ ಸಂದರ್ಭದಲ್ಲಿ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಹೆಚ್ ಬಾವರಿ ಹಾಗೂ ರಾಮಪ್ಪ ಹಚ್ಚಪ್ಪನವರ್, ಹುಚ್ಚಿರಪ್ಪ ಜೋಗಿನ, ಯಲ್ಲಪ್ಪ ಜೋಗಿನ, ಕುಬೇರಗೌಡ ಪಾಟೀಲ್, ವಿರೂಪಾಕ್ಷಪ್ಪ ಸೋಂಪುರ, ಮಲ್ಲಿಕಾರ್ಜುನ್ ಇದ್ಲಿ, ಭೀಮಪ್ಪ ರಾಮ್ಜಿ, ಮಲ್ಲಪ್ಪ ಮಳಗುಂಡ, ಬಾಳಪ್ಪ ಗಂಗರಾತ್ರಿ, ಶರಣಪ್ಪ ಜೋಗಿನ, ಹಕರಿಯಪ್ಪ ಬಾಬರಿ, ಸಂಗಪ್ಪ ಮಳ್ಳಿ, ಸೋಮಪ್ಪ ಜೋಗಿನ, ರಾಮಪ್ಪ ಗುಡ್ಲಾನೂರ, ವೆಂಕಟೇಶ ಸತ್ಯಪ್ಪನವರು ಹಾಗೂ 100 ರೈತರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.